ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲಿವನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಬ್ಬ ಹುಡುಗನ ವಯಸ್ಸು ಕೇವಲ 14 ವರ್ಷ ಮಾತ್ರ. ಆದರೆ ಆತ ಮಾಡಿದ ಸಾಧನೆ ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ಆಶ್ಚರ್ಯಗೊಳ್ಳುತ್ತಾ ಇದೆ. ಅದೇನೆಂದರೆ IPLನಲ್ಲಿ ಶತಕ, ಅದು ಕೇವಲ 35 ಎಸೆತಗಳಲ್ಲಿ. ಹೌದು ಸ್ನೇಹಿತರೆ, ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ಸೆಂಚುರಿ ಸಮೇತ ಅವರದೇ ಆಗಿದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ವಿಶ್ವದ ಸ್ಟಾರ್ ಬೌಲರ್ಗಳನ್ನು ಸಿಕ್ಸರ್ಗಳ ಮಳೆಗೆರೆದು ನುಡುಗಿಸಿದ ಈ ಹುಡುಗ ಯಾರು ಗೊತ್ತಾ? ಹೌದು ಸ್ನೇಹಿತರೆ, ಅವರೇ ಯಾರು ಅಲ್ಲ, ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಬಿಹಾರದ ತಾಜ್ಪುರದಲ್ಲಿ 2011 ಮಾರ್ಚ್ 27ರಂದು ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೇ ಕ್ರಿಕೆಟ್ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ವೈಭವ್ 4 ವರ್ಷದ ವಯಸ್ಸಿನಲ್ಲೇ ಬ್ಯಾಟ್ ಹಿಡಿದರು. ಅವರ ಪ್ರತಿಭೆಯನ್ನು ಮೊದಲಿಗೆ ಗುರುತಿಸಿದರು ಅವರ ತಂದೆ. ಪ್ರತಿದಿನ ಗಂಟೆಗಳೇ ಅಭ್ಯಾಸ ಮಾಡಿಸುತ್ತಾ ಮಗನ ಕನಸಿಗೆ ಬೆಂಬಲವಾಗಿ ನಿಂತರು. ಮೇಯ್ನಾಗಿ ಇನ್ನೊಂದು ಇತಿಹಾಸ ಸಮೇತ ಸೃಷ್ಟಿಯಾಗಿದೆ. ಅದೇನೆಂದರೆ ಸಚಿನ್ ಅವರ ರೆಕಾರ್ಡ್ ಸಮೇತ ಈ ಬಾಲಕ ಮುರಿದಿದ್ದಾರೆ. ಅದೇನೆಂದರೆ ಸಚಿನ್ ಅವರು 16 ವರ್ಷಕ್ಕೆ ಕ್ರಿಕೆಟ್ದಲ್ಲಿ ಇಳಿದರೆ, ಈಗ ವೈಭವ್ ಸೂರ್ಯವಂಶಿ 15 ವರ್ಷಕ್ಕೆ T20 ಇಂಡಿಯಾದಲ್ಲಿ ಆಡ್ತಾ ಇದ್ದಾರೆ. ಯಾಕಂದರೆ 90% ಸಚಿನ್ ರೆಕಾರ್ಡು ಮುರಿದೋಯ್ತು. 10% ಯಾಕಂದರೆ ಇನ್ನೂ ಅವರು ಮ್ಯಾಚ್ ಆಡಿಲ್ಲಲ್ಲ. T20ಗೆ ಓಪನರ್ ಆಗಿ ಆಡ್ಕೊಂಡಿದ್ದಾರೆ, ಅದಿನ್ನೂ ಆಡಿಲ್ಲಲ್ಲ. ಅದು ಆಡಿದ್ರೆ ಸಚಿನ್ ಅವರ ರೆಕಾರ್ಡ್ ಒಂದು ಮುರಿದೋಗುತ್ತೆ. ಹೌದು ಸ್ನೇಹಿತರೆ, ವೈಭವ್ ಅವರು ಬ್ಯಾಟಿಂಗ್ ಶೈಲಿ ಅವರ ಆಟಗಾರರಿಗಿಂತ ವಿಭಿನ್ನವಾಗಿರುತ್ತದೆ. ಬೌಲರ್ಗಳು ಯಾರು ಎಂಬುದನ್ನು ನೋಡದೆ ಆಕ್ರಮಣಕಾರಿ ಆಟವಾಡುವುದು ಅವರ ವಿಶೇಷತೆ. ಈ ಪ್ರತಿಭೆ ಅವರನ್ನು ಬಿಹಾರದ ತಂಡದವರೆಗೆ ಕರೆದೊಯ್ತು. ನಂತರ ಭಾರತ ಅಂಡರ್-19 ಮಟ್ಟದಲ್ಲಿಯೂ ತಮ್ಮ ಸಾಮರ್ಥ್ಯ ತೋರಿಸಿದರು. 2025ರ IPL ಹರಾಜಿನಲ್ಲಿ ಕೇವಲ 13 ವರ್ಷ ವೈಭವವನ್ನು ರಾಜಸ್ಥಾನ್ ರಾಯಲ್ಸ್ ಅವರು ಖರೀದಿಸಿದರು. ಕೆಲವು ಡೌಟ್ಸ್ ಎಲ್ಲ ಬಂತು, 13 ವರ್ಷ ಹುಡುಗ ಆಡ್ತಾನೋ ಇಲ್ಲ ಅಂತ. ಆದರೂ ಕೆಲವರು ಪಾಸಿಟಿವ್ ಆಗಿ ರಾಹುಲ್ ದ್ರಾವಿಡ್ ಅವರು ಎಲ್ಲ ಎತ್ಕೊಂಡ್ರು. ಅವರ ಮೊದಲ ಪಂದ್ಯದಲ್ಲೇ ಮೊದಲ ಎಸೆತದಲ್ಲೇ ಸಿಕ್ಸರ್ ಅಟ್ಟುವ ಮೂಲಕ ಎಲ್ಲರ ಗಮನ ಸೆಳೆಯಿತು. ಫಸ್ಟ್ ಬಾಲ್ IPLನಲ್ಲೇ 6 ಅನ್ನು ಬಾರಿಸಿದರು. ಆದರೆ ನಿಜವಾದ ಸ್ಫೋಟ ಆಗಿದ್ದು ಕೆಲವು ದಿನಗಳಲ್ಲೇ ನಂತರ. 2025ರಲ್ಲಿ ಗುಜರಾತ್ ವಿರುದ್ಧ ಆಡಿದ ಪಂದ್ಯದಲ್ಲಿ ವೈಭವ್ ಕೇವಲ 35 ಎಸೆತಗಳಲ್ಲಿ ಶತಕವನ್ನು ಸಿಡಿಸಿದ್ದಾರೆ. 101 ರನ್ ಗಳಿಸಿ ಅವರು IPL ಇತಿಹಾಸದ ಅತ್ಯಂತ ಕಿರಿಯ ಶತಕ ವೀರರು ಎಂದು ಹೆಸರು ಸಮೇತ ನೇಮಿತವಾಗಿದೆ. ಅವರ ಇನ್ನಿಂಗ್ಸ್ನಲ್ಲಿ 11 ಸಿಕ್ಸರ್ ಮತ್ತು 7 ಬೌಂಡರಿಗೂ ಸಮೇತ ಅಲ್ಲಿ ಆ ಪಂದ್ಯದಲ್ಲಿ ಸೇರಿದ್ದು. ಈ ಶತಕ IPL ಇತಿಹಾಸ 2ನೇ ಅತಿ ವೇಗದ ಶತಕವಾಗಿತ್ತು. ಹಾಗೂ ಭಾರತೀಯ ಆಟಗಾರನೊಬ್ಬನು ಅತಿ ವೇಗದ IPL ಶತಕವು ಎಲ್ಲರಿಗೂ ಅರ್ಥ ಆಯಿತು. ಎಲ್ಲರಿಗೂ ಗೊತ್ತಿರುತ್ತೆ, ಫಸ್ಟ್ ಶತಕ ಕ್ರಿಸ್ ಗೇಲ್ RCB ಆಟದಿಂದಲೇ ನಮ್ಮ ಕ್ರಿಸ್ ಗೇಲ್ ಅವರದಿತ್ತು. ಇವಾಗ ಇಂಡಿಯಾ ಪರವಾಗಿ ನೋಡಿದ್ರೆ ವೈಭವ್ ಸೂರ್ಯವಂಶಿಯದೇ ಇತ್ತು. ಮೊನ್ನೆ 2027 ಆಟದಲ್ಲಿ ಅವರ ರೆಕಾರ್ಡ್ ಹತ್ತತ್ರ ಮುರಿಯೋ ಚಾನ್ಸ್ ಇತ್ತು. ಆದರೆ ಕೇವಲ ಒಂದು ಎಸೆತದಲ್ಲಿ ಕೇವಲ ಔಟ್ ಆಗಿಬಿಟ್ರು. 28 ಬಾಲಲ್ಲಿ ಶತಕ ಮೂಡಿಯೋ ಚಾನ್ಸ್ ಇತ್ತು. ಆದರೆ ಪಾಪ ಅನ್ಫಾರ್ಚುನೇಟ್ಲಿ ವೈಭವ್ ಸೂರ್ಯವಂಶಿ ಔಟ್ ಆಗೋದ್ರು. 2026 IPLನಲ್ಲಿ ವೈಭವ್ ಮತ್ತೊಂದು ಹಂತಕ್ಕೆ ಏರಿದರು. ಒಟ್ಟು 776 ರನ್ನು ಗಳಿಸಿ ಆರೆಂಜ್ ಕ್ಯಾಪನ್ನು ಗೆದ್ದರು. ಅದು ಹೆಂಗೆಷ್ಟು ಫಸ್ಟ್ ಟೈಮ್ ಬಂದಿರೋದು ಆರೆಂಜ್ ಕ್ಯಾಪಲ್ಲಿ ಅಂದರೆ ಅದು ವೈಭವ್ ಸೂರ್ಯವಂಶ. ಏನಂದರೆ ಅದೇ ಸಮಯದಲ್ಲಿ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಸಮೇತ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಇಡೀ ಟೂರ್ನಿಮೆಂಟಲ್ಲಿ ಅವರ ಸ್ಟ್ರೈಕ್ ರೇಟ್ 237ಕ್ಕಿಂತ ಹೆಚ್ಚುವಾಗಿತ್ತು. ಕ್ರಿಕೆಟ್ ದಿಗ್ಗಜರು ಕೂಡ ಅವರ ಪರ್ಫೆಕ್ಷತೆ ಮತ್ತು ಆತ್ಮವಿಶ್ವಾಸವನ್ನು ಹೊಗಳಿಸಿದರು. ಅವರಿಗೆ 5 ಅವಾರ್ಡನ್ನು ಕೊಟ್ಟರು ಲಾಸ್ಟಲ್ಲಿ. ಅದೆಲ್ಲರಿಗೂ ನೆನಪಿರ್ತೈತೆ. 2026 RCB ವಿನ್ ಆದಮೇಲೆ ಅವರನ್ನು ಕರೆದು ಆರೆಂಜ್ ಕ್ಯಾಪ್ ವಿನ್ನರು, ಬೆಸ್ಟ್ ಸ್ಟ್ರೈಕರು, ಒಳ್ಳೊಳ್ಳೆ ಹೈಯೆಸ್ಟ್ ಸಿಕ್ಸರ್ಸು ಎಲ್ಲ ಎಷ್ಟೋ ರನ್ನುಗಳು, ಅದೆಲ್ಲ ಕೇಳಿ 5 ಬಹುಮಾನಗಳನ್ನು ಸಮೇತ ನೀಡಿದ್ದರು. ವೈಭವ್ ಅವರ ಅದ್ಭುತ ಪ್ರದರ್ಶನ ಫಲವಾಗಿ ಕೇವಲ 15 ವರ್ಷ ವಯಸ್ಸಿನಲ್ಲೇ ಭಾರತ T20 ತಂಡಕ್ಕೆ ಆಯ್ಕೆಯಾದರು. ಇವಾಗ ನಾವು ಹೇಳಿದ್ರಲ್ಲ ಸಚಿನ್ ಅವರ ರೆಕಾರ್ಡು ಮುರಿದೋಯ್ತು ಅಂತ. ಇದೆ, ಸಚಿನ್ ಅವರು 16 ವರ್ಷಕ್ಕೆ T20ಯಲ್ಲಿ ಆಡಿದ್ರೆ ವೈಭವ್ ಸೂರ್ಯವಂಶಿಯವರು ಬೇರೆ 15 ವರ್ಷಕ್ಕೆ ಮಾತ್ರ ಜಾಯ್ನ್ ಆಗಿದ್ರೆ. ಇದು ಒಂದು ಇತಿಹಾಸ ನಮ್ಮ ಭಾರತದಲ್ಲಿ. ಇದು ಭಾರತೀಯ ಕ್ರಿಕೆಟ್ ಇತಿಹಾಸ ಅತ್ಯಂತ ವಿಶೇಷ ಕ್ಷಣಗಳಲ್ಲಿ ಒಂದಾಗಿದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರೀಯ ತಂಡದ ಬಾಗಿಲು ತಟ್ಟಿದ ಆಟಗಾರ ಬಹಳ ಕಡಿಮೆ. ಹೌದು, ಮೇಯ್ನಾಗಿ ನಾವು ಇದು ಅರ್ಥ ಮಾಡ್ಕೊಬೇಕು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಪಾರ ಅನುಭವ ಮತ್ತು ಇಷ್ಟು ಟ್ಯಾಲೆಂಟ್ ಹುಡುಗ ನಮಗೆ ಸಿಕ್ಕಿರೋದು ನಮ್ಮ ಭಾರತೀಯ ಹೆಮ್ಮೆ, ನಮ್ಮ ಭಾರತದ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ T20 ಆಡೋದು ಅಷ್ಟು ಸುಲಭವಲ್ಲ. ಒಂದು 16 ವರ್ಷಕ್ಕೆ ಸಚಿನ್ ಅವರು ಆಡಿತ್ತು, ಅದೆಷ್ಟೋ ವರ್ಷದಿಂದ ರೆಕಾರ್ಡ್ ಇತ್ತು. ಇವಾಗ ವೈಭವ್ ಸೂರ್ಯವಂಶಿ ತನ್ನ ಟೀಮ್ ಇಂಡಿಯಾಗೆ ಆಡೋದು ಮೊದಲು ಅಷ್ಟು ಸುಲಭ ಆಗಿರಲಿಲ್ಲ. ಎಷ್ಟೋ ಅದಕ್ಕಾದ ರೂಲ್ಸ್ ಅಂತಿತ್ತು, ಎಷ್ಟೋ ಮ್ಯಾಚ್ಗಳು, ಎಷ್ಟೋ ಪರ್ಫಾರ್ಮೆನ್ಸ್ ಮಾಡಿ ಆಮೇಲೆ ಟೀಮ್ ಇಂಡಿಯಾಕ್ಕೆ ಸೆಲೆಕ್ಟ್ ಆಗೋ ಹಂತದಲ್ಲಿ ಈಗ ವೈಭವ್ ಅವರಿಗೆ ಅಷ್ಟು ಬೇಗ ಚಾನ್ಸ್ ಸಿಕ್ಕೋದಂದ್ರೂ ತುಂಬ ಅವರ
ಕಷ್ಟನೇ ಅಂತಲೇ ಹೇಳ್ಬೋದು. ಅವರ ಎಕ್ಸ್ಪೀರಿಯೆನ್ಸು, ಅವರ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವರು ಬೌಲಿಂಗ್ ಆಗ್ತಾರೆ, ಆ ಬೌಲರ್ ಯಾವ ಬೌಲರ್ ಅಂತೂ ಸಮೇತ ನೋಡಲ್ಲ. ಇಂಟರ್ನ್ಯಾಷನಲ್ ಬೌಲರ, ವರ್ಲ್ಡ್ ನಂಬರ್ 1 ಬೌಲರ ಯಾರೂ ನೋಡಲ್ಲ. ಫಸ್ಟು 6 ಹೊಡಿಬೇಕು ಅಷ್ಟೇ ಅವ್ರ ಮೈಂಡಲ್ಲಿ. ಬೂಮ್ರಾಗೆ ಫಸ್ಟ್ ಬಾಲ್ ಹೊಡಿದ ತಕ್ಷಣ ಫಸ್ಟ್ ಬಾಲೇ 6 ಹೊಡೆದು ಹಾಕಿದ್ರು. ಯಾವ ಬೌಲರ್ಗಳನ್ನು ಬರಲಿ 6 ಹೊಡಿತಾರೆ. ಆ ಥರ ಟ್ಯಾಲೆಂಟ್ ಇರೋ ಒಬ್ಬ ಯಂಗೆಸ್ಟ್ ಟ್ಯಾಲೆಂಟ್ ಪ್ಲೇಯರ್ ಆದ ವೈಭವ್ ಸೂರ್ಯವಂಶಿ ಸ್ನೇಹಿತರೆ. ಒಬ್ಬ ಸಾಮಾನ್ಯ ಹುಡುಗನ ಕನಸು, ಅದಕ್ಕೆ ಸೇರಿದ ಕಠಿಣ ಪರಿಶ್ರಮ ಮತ್ತು ಅಸಾಧಾರಣ ಪ್ರತಿಭೆ ಇವೆಲ್ಲ ಸೇರಿ ಇಂದು ವೈಭವ್ ಸೂರ್ಯವಂಶಿಯನ್ನು ಭಾರತದ ಭವಿಷ್ಯದ ಸೂಪರ್ ಸ್ಟಾರ್ ಆಗಿ ರೂಪಿಸಿವೆ. ಮುಂದಿನ ವರ್ಷಗಳಲ್ಲಿ ಅವರು ಇವಾಗೇ ಒಂದಷ್ಟು ದಾಖಲೆಗಳನ್ನು ಬರೆದಿದ್ದಾರೆ. ಆದರೆ ಮುಂದೆ ವರ್ಷದಲ್ಲಿ ಇನ್ನೆಷ್ಟು ದಾಖಲೆಗಳನ್ನು ಮುರಿತಾರೆ ಎಂಬುದನ್ನು ಕಾದು ನೋಡಬೇಕು ಸ್ನೇಹಿತರೆ. ವೈಭವ್ ಸೂರ್ಯವಂಶಿ ನಮ್ಮ ಭಾರತಕ್ಕೆ ಒಂದು ಹೆಮ್ಮೆಯ ಆಟಗಾರ ಅಂತಲೇ ಹೇಳ್ಬೋದು. ಇವಾಗ ವೈಭವ್ ಸೂರ್ಯವಂಶಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ನೀವು ಯಾರಾದರೂ ನಮ್ಮ ಚಾನಲನ್ನು ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ.